ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ದಲೆ, ಹೆಚ್ಚು ಮಸಾಲೆ ಇಲ್ದಲೆ ಆರೋಗ್ಯಕರವಾದ ರುಚಿಕರವಾದ ಎಗ್ ರೈಸನ್ನು ಮನೇಲೆ ಯಾವ ರೀತಿ ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತೀರಿ ನೀವು ಈ ಥರ ಮಾಡಿಕೊಂಡ್ರೆ. ಸೊ ನಾನಿವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮುಂಚೆನೇ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಹಸಿಮೆಣ್ಸಿಕಾಯಿ ಹಾಕಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಈಗ ನೀಟಾಗಿ ಹಸಿಮೆಣ್ಸಿಕಾಯಿ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗ್ಬೇಕು ಆ್ಯಕ್ಚುಲಿ. ಸೊ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು, ಲೈಟಾಗಿ. ಸಿಕ್ಕಾಬಟ್ಟೆ ಫ್ರೈ ಮಾಡೋಂಥ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ ಇದಕ್ಕೆ. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ ನಾನು ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕಿದ್ದೆ, ಹಂಗೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಧನಿಯಾ ಪುಡಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಆ ಪೌಡ್ರೆಲ್ಲ ಇದು ಹೋಗೋವರೆಗೂ ಎಣ್ಣೆಲಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ. ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಹಿಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಸತಿ ಫ್ರೈ ಮಾಡಿ. ನಂತರ ನಾನು ಇವಾಗ ಮೊಟ್ಟೆನ ಡೈರೆಕ್ಟ್ ಅದಕ್ಕೆ ಹಾಕ್ತಿಲ್ಲ. ಒಂದು ಬೌಲಿಗೆ 4 ಮೊಟ್ಟೆ ಹೊಡೆದು ಇಟ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಹಾಕ್ಬೇಕಾದ್ರೆ ಒಂದೊಂದು ಸತಿ ಅದು ಮೊಟ್ಟೆದೆಲ್ಲ ಸಿಪ್ಪೆ ಬಿದ್ದುಬಿಡುತ್ತೆ ಅಂತೇಳಿ ಡೈರೆಕ್ಟ್ ಅದಕ್ಕೆ ಹಾಕಿಲ್ಲ ನಾನು. ಸೊ ಇವಾಗ 4 ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆದೆಲ್ಲ ನೀಟಾಗಿ ಸ್ಮೆಲ್ ಹೋಗೋಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ಸ್ಮೆಲ್ ಇರಬಾರ್ದು, ಸ್ಮೆಲ್ ಇದ್ದರೆ ರೈಸ್ ತಿನ್ನೋಕ್ಕಾಗಲ್ಲ, ಆಮೇಲೆ ಹಸಿ ಇದ್ದರೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ. ಅದನ್ನು ಆ್ಯಕ್ಚುಲಿ ಯಾವಾಗಲೂ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಯಾಕಂತಂದರೆ ಇಲ್ಲ ಒಂದು ಕಡೆ ಸೀದ್ಬಿಡುತ್ತೆ, ನೀಟಾಗಿ ಫ್ರೈ ಆಗೋಲ್ಲ. ಸೊ ಈ ಥರ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಅನ್ನ ನಾನು ಮಾಡಿಟ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಒಂದು ಬೇಯಿಸಿದ ಮೊಟ್ಟೆ ಇತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಹಾಕ್ಬಿಟ್ಟು ರೈಸ್ ಉದುರಾಗಿರೋ ರೈಸ್ನ ಈಗ ಇದಕ್ಕೆ ಹಾಕಿ ಮೇಲ್ಗಡೆ ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ನಿಂಬೆಹಣ್ಣು ಇದನ್ನೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ. ಆ್ಯಕ್ಚುಲಿ ನೀವು ಹೊರಗಡೆ ಈ ಥರ ಸಿಗೋಲ್ಲ, ಹೊರಗಡೆ ತುಂಬ ಪೌಡ್ರ್ ಅದೆಲ್ಲ ಹಾಕಿ ಮಾಡ್ತಿರ್ತಾರೆ, ಮಸಾಲೆ ಐಟಮ್ ಎಲ್ಲ. ನೀವು ಈ ಥರ ಮಾಡ್ಕೊಂಡ್ರೆ ಮನೆಗೆ ತುಂಬ ಇಷ್ಟಪಟ್ಟು ತಿಂತಿರ್ತಾರೆ. ಸೊ ನಮ್ಮ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.